ಸೀಸನಲ್ಲೂ ಗಿಲ್ಲಿ ಹುಡುಗಿರಿಂದ ಗಿಲ್ಲಿ ಬೆಳೆದಾರೆ, ಗಿಲ್ಲಿಂದ ಹುಡುಗಿರು ಬೆಳೆದವ್ರೆ. ಎಲ್ಲರೂ ಅಷ್ಟೇ, ಅವನನ್ನೆಲ್ಲ ಬೆಳೆದವರೆಲ್ಲ ಬಿಟ್ಟೋದ್ರು, ಅವ್ರದ್ದು ಯಾರೋ ಅವ್ನ ಹತ್ರದಲ್ಲಿಲ್ಲ. ಮೊನ್ನೆ ಯಾರೋ ರೀಸೆಂಟ್ ಗಿಲ್ಲಿಲ್ಲ ಅಂತ ಹೇಳ್ತಾರೆ. ಗಿಲ್ಲಿಯಿಂದಲೇ ಬೆಳೆದಿದ್ದು ಗಗನ. ಗಗನ ಯಾರು ಅಂತಾನೆ ನಮಗೆ ಗೊತ್ತಿರಲಿಲ್ಲ. ಗಿಲ್ಲಿ ಜೊತೆ ಗಿಲ್ಲಿ ಶೋ ನೋಡ್ಬೇಕಾದ್ರೆ ಗಗನ ಗೊತ್ತಾಗ. ಫುಲ್ ಕ್ರೇಜ್ ಇವರು. ನಮಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ ಬೆಳಿಬೇಕು, ಅದಕ್ಕೋಸ್ಕರ ಗಿಲ್ಲಿ ಗೆಲ್ಲಬೇಕು. ಈಗ ಒಬ್ರು ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ, ಗಿಲ್ಲಿ ನಟ ಗೆಲ್ಲಲ್ಲ. ಸ್ವಾಮೀಜಿದೆಲ್ಲ ಸುಳ್ಳ, ನಿಜ ಆಗಲ್ಲ ರೀ, ಎಲ್ಲ ಸುಳ್ಳೆ. ಸ್ವಾಮೀಜಿ ಹೇಳೋದಲ್ಲ ನಿಜ ಆಗಂಗಿದ್ರೆ ಈಗ ಹೋಸಲ ರಾಜಕೀಯದಲ್ಲಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂತ ಹೇಳಿದ್ರು, ಸೋತ್ರು. ಅದಕ್ಕೇನು ಹೇಳ್ತೀರಾ? ರಾಜಕೀಯ ಇದು ಜಾತಕ ಎಲ್ಲ ಸುಳ್ಳು, ನಿಜ ಆಗಲ್ಲ. ಅವ್ರು ಹೇಳ್ತಾರೆ ಈ ಸಲ ಲೇಡೀಸ್ ಗೆಲ್ಲೋ ಚಾನ್ಸ್ ಜಾಸ್ತಿ ಇದೆ ಅಂತ. ಇರ್ಬೋದು, ಅದರಲ್ಲೂ ಗಿಲ್ಲಿ ಗೆಲ್ತಾರೆ ಅಂತ ನಮ್ಮದು 100% ಗ್ಯಾರಂಟಿ ಇದೆ. ಇಲ್ಲ, ಅಕಸ್ಮಾತ್ ಲೇಡಿ ಗೆದ್ರೆ ಯಾರು ಗೆಲ್ಬೋದು? ಲೇಡಿ ಗೆದ್ರೆ ಅಶ್ವಿನಿ ಗೌಡ ಗೆಲ್ಬೋದು. ಚಾನ್ಸಸ್ ಇದೆಯಾ? ಚಾನ್ಸ್ ಇದೆ. ಅದು ಅಶ್ವಿನಿ ಗೌಡ ತುಂಬ ಹೊರಗಡೆ ಎಲ್ಲ ನೆಗೆಟಿವ್ ಇದೆಯಲ್ಲ. ಹೊರಗಡೆ ನೆಗೆಟಿವ್ ಇದೆ, ಒಳಗಡೆ ಪಾಸಿಟಿವ್ ಇದೆಯಲ್ಲ. ಒಳಗಡೆ ಮೇನ್ ಅಲ್ಲ ಇರೋದು. ಹೊರಗಡೆ ಜನನ ಅಭಿಪ್ರಾಯ ಏನಿದೆ ಅಂದರೆ ವೋಟಿಂಗ್ ಅಷ್ಟೇ ಜನಗಳದಿರೋದು. ಒಳಗಡೆ ಇರೋದು ಮೇನಲ್ಲ. ಅಶ್ವಿನಿ ಗೌಡ ಗೆಲ್ಬೋದು ಲೇಡೀಸ್ ಎಲ್ಲ ಆದರೆ. ಮತ್ತು ಅವ್ರು ಹೊರಗಡೆ ಅವ್ರು ಮಾತಾಡೋ ಪ್ರಕಾರ ಅವರು ಒಂಥರ ಹೇಳ್ತಾರೆ, ಅಂದರೆ ಅವರೇ ಅಂತಾರೆ ಬೇರೆಯವ್ರಿಗೆ, ಬಟ್ ಬೇರೆಯವ್ರು ಮಾತ್ರ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು. ಅವ್ರು ಏನಂದರೆ ಅವ್ರು ಬೆಳೆದಿರೋ ರೀತಿ ಆ ಥರ ಇದೆ. ಅವ್ರು ಇವಾಗ ಅದನ್ನು ಎಲ್ಲ ಅದು ಅನ್ಸಸ್ಕೊಂಡವ್ರೆ. ಈಗ ಅವ್ರು ಫಸ್ಟ್ ಯಾವ ಥರ ಇದ್ರು ಅಂತ ನಮಗೆ ಗೊತ್ತಿಲ್ಲ. ಇವಾಗ ಬಿಗ್ ಬಾಸ್ ಮನೆ ಬಂದಾಗ ಸ್ಟಾರ್ಟಿಂಗ್ ಅದೇ ಥರ ಬಿಹೇವ್ ಮಾಡಿದ್ರು. ಇವಾಗೆಲ್ಲ ಅಡ್ಜಸ್ಟ್ ಆಗವ್ರೆ, ಎಲ್ಲರಿಗೂ ಅಷ್ಟೇ ಅಲ್ಲ. ಈಗ ಗಿಲ್ಲಿ ಬಿಟ್ಟರೆ ನೆಕ್ಸ್ಟ್ ಗೆಲ್ಲಕ್ಕೆ ಚಾನ್ಸಸ್ ಇರೋದು ಅಶ್ವಿನಿ ಗೌಡಗೆ. ಓಕೆ, ಈಗ ಗಿಲ್ಲಿ ಮತ್ತು ಅಶ್ವಿನಿ ಗೌಡ, ಕಿಚ್ಚ ಸುದೀಪ್ ಅವರು ಲೆಫ್ಟ್ ಟು ರೈಟು ಇರ್ತಾರೆ. ಹೌದು. ಯಾರ ಕೈ ಎತ್ತಬೇಕು? ನಮಗೆ ಗಿಲ್ಲಿ ಕೈ ಎತ್ತಬೇಕು. ಗಿಲ್ಲಿದೆ. ಗಿಲ್ಲಿ ಕೆಲವೊಂದು ಕಡೆ ಹೇಳೋದಂದ್ರೆ ಬೇರೆಯವ್ರನ್ನ ತುಳಿದು ಮಾತಾಡ್ತಾನೆ. ಅದು ಕಾಮಿಡಿ ರೀ, ಅವ್ನು ಕಾಮಿಡಿ ಶೋ ಇಂದ ಬಂದಿರೋದು. ಕಾಮಿಡಿಯಾಗೆ ಮಾತಾಡಬೇಕು, ಕಾಮಿಡಿಯಾಗೆ ತೊಗೊಬೇಕು. ಅವನ್ನೆಲ್ಲದನ್ನು ಕಾಮಿಡಿಯಾಗೆ ತೊಗೊಳ್ತಾನಲ್ವಾ, ಅವ್ನ ಕಾಮಿಡಿನ ಎಲ್ಲರೂ ತುಳಿತಾರೆ ಅಂತ ತಿಳ್ಕೊತಾರೆ. ಅದು ಅವ್ರ ಬಿಹೇವಿಯರು, ಅದಕ್ಕೆ ನಾವು ಹೇಳೋಂಗಿಲ್ಲ. ಅಂದರೆ ಅವ್ನು ಏನೇ ಮಾಡಿದ್ರು ಕಾಮಿಡಿಗೋಸ್ಕರ. ಹೌದು. ಪರ್ಸ್ನಲ್ ಯಾವುದಿಲ್ಲ. ಪರ್ಸ್ನಲ್ ಟಾರ್ಗೆಟ್ ಯಾವುದೂ ಮಾಡಲ್ಲ. ಅವ್ನು ಕಾಮಿಡಿಗೋಸ್ಕರನೇ ಮಾಡೋದು. ಕಾಮಿಡಿ ಎಂಟರ್ಟೈನ್ಮೆಂಟೇ ಕೊಡೋದು ಅವನು. ಮತ್ತೆ ಕೆಲವೊಂದು ನಾಮಿನೇಟ್ ಮಾಡುವಾಗ ಬರೀ ಸೋಮೇರಿ ಕೆಲಸ ಮಾಡಲ್ಲ ಅಂತಾರಲ್ಲ, ಅವನದು ಪರ್ಸ್ನಲ್ ಅದು ನಾವು ಹೇಳಂಗಿಲ್ಲ. ಯಾಕೆಂದರೆ ಈಗ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಲ್ಲ. ಅವನದು ಏನು ಮಾಡ್ತಾನೆ ಅವ್ನು ಮಾಡಬೇಕು, ಮಾಡ್ತಾವನೆ. ಬಟ್ ಗಿಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ ಇರೋದು. ಎಲ್ಲ ಕಷ್ಟ ಬಿದ್ದೆ ಈ ಸಲ ಮೊನ್ನೆ ರಾಶಿಕಾ ಕ್ಯಾಪ್ಟನ್ ಆಗಿದ್ರು. ಹೌದು. ಕ್ಯಾಪ್ಟನ್ಸಿ ಹೇಗೆ ಅನಿಸ್ತು? ರಾಶಿಕದು ಅಷ್ಟೇನು ನಮಗೆ ಸೂಪರ್ ಅನಿಸ್ತಿಲ್ಲ. ಈಗ ಕಾವ್ಯ ಆಗವ್ರೆ, ಕಾವ್ಯ ಕ್ಯಾಪ್ಟನ್ಸಿ ನೋಡಬೇಕು ಹೆಂಗಿದೆ ಅಂತ. ಮೊನ್ನೆ ಫೇವರಿಸಮ್ ಆಯ್ತು, ಅದು ಅನಿಸ್ತಾ ನಿಮಗೆ? ಹೌದು ಹೌದು, ರಾಶಿಕಾ ಫೇವರಿಸಮ್ ಅನಿಸ್ತು. ಹೌದು. ಈಗ ನಿನ್ನೆನೂ ಅಷ್ಟೇ ಇದರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡಿದಾಗ ಸೂರಜ್ಗೆ ಬೆನ್ ತಟ್ಟದ್ಲು ಹೊರತು ಕಾವ್ಯಕ್ಕೆ ಬೆನ್ ತಟ್ಟಿಲ್ಲ. ಕಾವ್ಯನೂ ಆಡಿದ್ದಲ್ವಾ, ಕಾವ್ಯಾಗೂ ಬೆನ್ ತಟ್ಬೋದಿತ್ತು. ಅವಳು ಕಾವ್ಯಾಗ ಏನು ಮಾಡಲಿಲ್ಲ, ಸೂರಜ್ ಮಾತ್ರ ಮಾಡಿದ್ಲು. ಫೇವರಿಸಮ್ ಅನ್ನಿಸ್ತದು. ಕ್ಯಾಪ್ಟನ್ ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿರ್ಬೇಕು. ಹೌದು, ಎಲ್ಲರಿಗೂ. ಈಗ ಕ್ಯಾಪ್ಟನ್ ಅಂದರೆ ಅವರು ಒಂದು ಲೀಡ್ರ್ ಅಂದರೆ ಎಲ್ಲರಿಗೂ ಒಂದೇ ಸಮ ನೋಡಬೇಕು. ಒಬ್ರು ನಂತರ ನೋಡಬಾರ್ದು ಅದು. ಈಗ ರಕ್ಷಿತಾ ಹೇಗೆ ಆಡ್ತಾರೆ? ರಕ್ಷಿತಾ ಸೂಪರಾಗಿ ಆಡ್ತಾರೆ, ಆದರೆ ಬಟ್ ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಬೇಕು ಅಷ್ಟೇ. ಈಗ ಲೇಡೀಸ್ ಅಂದರೆ ಸ್ವಲ್ಪ ಸೌಂಡು ಜಾಸ್ತಿ ಮಾಡೋದು ಅದು ಕಾಮನ್ನು. ಅದರಲ್ಲೂ ಕಮ್ಮಿ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಂ, ಧ್ರುವಂತ್ ಸೂಪರ್ ಬಿಡಿ. ಅವನು ರಕ್ಷಿತಾ ಜೊತೆ ಕಾಮಿಡಿ ಮಾಡೋದು, ಅವನದೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇದೆ. ಈಗ ಈ ವಾರ ಅವನೊಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ, ನೋಡೋಕ್ಕೂ ಖುಷಿ ಇದೆ ಒಂದು. ಅಲ್ಲ, ಈಗ ಬಿಗ್ ಬಾಸ್ ಮನೇಲಿದ್ದಾಗ ಖುಷಿ ಆಗ್ತಾರಲ್ಲ, ಈಗ ಇಲ್ಲಿ ಹೋದ್ಮೇಲೆ ಖುಷಿ ಆಗ್ತಾರೆ. ಹೌದು, ಬಿಗ್ ಬಾಸ್ ಮನೇಲಿದ್ದ ಕಿರಿಕಿರಿ ಅನ್ಸೋದು. ಇವಾಗ ಅವರು ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಇವಾಗ ಸೂಪರಾಗಿ ಆಡ್ತವ್ರೆ. ರಕ್ಷಿತನಿಗೂ ಧ್ರುವಂತ್ಗೂ ಒಳ್ಳೆ ಕಾಂಬಿನೇಷನ್ ಇದೆ, ಒಳ್ಳೆ ಜೋಡಿ ಇದೆ. ಇಬ್ಬರು ಮಂಗಳೂರು ಶೈಲಿಯಲ್ಲೇ ಮಾತಾಡ್ತಾರೆ. ಇಬ್ಬರು ಮಂಗಳೂರವರು, ಚೆನ್ನಾಗಿ ಆಡ್ತಾರೆ ಅವರು. ಈಗ ಧನುಷ್ ಮತ್ತು ರಘು ಇದ್ದಾರೆ, ಅವ್ರ ಬಗ್ಗೆ. ಧನುಷ್ ಗೌಡ ರಘು ಸೂಪರಾಗಿ ಆಡ್ತಾರೆ ಬಿಡಿ. ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದು ಸೂಪರಾಗಿ ಆಡ್ತಾರೆ. ಗೇಮಲ್ಲೆಲ್ಲ ಸೂಪರು. ಧನುಷ್ ಗೌಡ ಅಷ್ಟು ನಮಗೆ ಎಲ್ಲೂ ಕಾಣಿಸ್ಕೊಂತ ಟಾಸ್ಕಲ್ಲಿ ಅಷ್ಟೇ ಅಂತಲ್ಲ, ಅವರು ಎಲ್ಲೂ ಕಾಣಿಸ್ಕೊಂತ ಇಲ್ಲ. ಈಗ ಆದರೆ ರಘು ಇದಾರಲ್ಲ, ಎಲ್ಲ ಗೇಮಲ್ಲೂ ಅಷ್ಟೇ. ಅವ್ರು ಫೇವರಿಸಮ್ ಮಾಡಲ್ಲ, ಅವ್ರದ್ದು ಇವ್ರದ್ದು ಅಂತ ನೋಡಲ್ಲ. ಯಾವ ಗ್ರೂಪಲ್ಲಿ ಇರ್ತಾರೋ ಆ ಗ್ರೂಪಲ್ಲಿ ಗೆಲ್ಲಬೇಕು ಅಷ್ಟೇ. ಅವ್ರದ್ದು ಚೆನ್ನಾಗಿ ಆಡ್ತಾರೆ ರಘು. ಲಾಸ್ಟ್ ವಾರ ಎಲ್ಲರೂ ಸೇರಿಬಿಟ್ಟು ಗಿಲ್ಲಿನ ನಾಮಿನೇಟ್ ಮಾಡಿಬಿಟ್ರಲ್ಲ. ರಘು ಆಯಿತು, ಕಾವ್ಯ ಆಯಿತು, ರಕ್ಷಿತಾ. ಅದು ಟಾರ್ಗೆಟ್ ಮಾಡಿದ್ದು. ಗಿಲ್ಲಿ ಸೇವ್ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಆ ಉದ್ದೇಶಕ್ಕೋಸ್ಕರನೇ ಗಿಲ್ಲಿ ಮಾಡಿದ್ದು ಅಷ್ಟೇ. ಇವರು
ರಜತ್ ಮತ್ತು ಚೈತ್ರ ಹೇಗೆ ಆಡ್ತಾ ಇದ್ದಾರೆ? ರಜತ್ತು ಪರವಾಗಿಲ್ಲ, ಅವ್ರು ಓ ಸೀಸನಲ್ಲೂ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಟ್ಟರು, ಈ ಸೀಸನಲ್ಲೂ ಚೆನ್ನಾಗಿ ಕೊಡ್ತವ್ರೆ. ಬಟ್ ಚೈತ್ರದು ನಾವು ಓ ಸೀಸನ್ ಈಗ ಮೊನ್ನೆ 2 ವಾರ ನೋಡಿದಾಗ ಚೆನ್ನಾಗಿದ್ದಾರಪ್ಪ, ಮದುವೆ ಆದಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಅಂದ್ಕೊಂಡ್ವಿ. ಇವ್ರು ಇನ್ನೂ ವೈಲೆಂಟ್ ಆಗಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ, ಮೊನ್ನೆಯಿಂದ ಗೊತ್ತಾಗ್ತದೆ. ಈಗ ಮೊನ್ನೆ ಬರೀ ಸುಳ್ಳಿ ಅಂತ ಹೇಳಿದ್ಕೆ ರಾತ್ರಿ ಅಳ್ತಾ ಹೌದು ಅದೆಲ್ಲ ಫೇಕು, ಇದೆಲ್ಲ ಬೇಕಿತ್ತ? ಅದೆಲ್ಲ ಡ್ರಾಮಾ. ಅದು ಡ್ರಾಮಾ ಏನಕ್ಕೆ ಅಂದರೆ, ಯಾರು ನಮ್ಮನ್ನು ಕಳಪೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಓ ಸೀಸನಲ್ಲಿ ಎಲ್ಲ ಕಳಪೆ ಕೊಟ್ಬಿಟ್ರು, ಈ ಸೀಸನಲ್ಲೂ ಈ ಥರ ಕೊಟ್ಬಿಡ್ತಾರೆ ಅಂತ ಒಂದು ಡ್ರಾಮಾ ಕ್ರಿಯೇಟ್ ಮಾಡೋದು ಅಷ್ಟೇ. ನೋಡಿದ್ರ ನೀವು ಅಲ್ಲಿ ದೇವ್ರು ನಮಸ್ಕಾರ ಮಾಡ್ಬೇಕಾದ್ರೆ ಯಾವ ಥರ ಮಾಡಿದ್ರು, ಅದೆಲ್ಲ ಒಂದು ಡ್ರಾಮಾ. ಅದು ಜಪ ಮಾಡ್ಕೊಂಡು ಜಪ ಮಾಡ್ಕೊಂಡು ಅದನ್ನ ಮನೇಲೇ ಮಾಡ್ಬೋದಿತ್ತಲ್ಲ, ಅಲ್ಲಿ ಬಂದು ಮಾಡೋ ಅಂಥ ಅವಶ್ಯಕತೆ ಏನಿತ್ತು? ಬಿಗ್ ಬಾಸ್ ಬೇಕಾಗಿರಲಿಲ್ಲ. ಮದುವೆ ಆಗಿತ್ತು, ಆರಾಮ ಸಂಸಾರ ಇತ್ತು, ಮನೇಲೆ ಜಪ ತಪ ಮಾಡ್ಕೊಂಡು ಮನೇಲೇ ಇರ್ಬೋದಿತ್ತು. ಅವ್ರು ಬಂದಿಲ್ಲ ಅಂದ್ರೆ ಹೌದು. ಇನ್ನು ಬೇರೆ ಹೊಸ ಇವರು ಇದ್ದರು, ಒಳ್ಳೊಳ್ಳೆ ಪ್ರತಿಭೆಗಳಿದ್ರು, ಅವ್ರಿಗೆಲ್ಲ ಒಂದು ಚಾನ್ಸ್ ಕೊಡ್ಬೋದಿತ್ತು. ಇವರು ಹಳಬ್ರನ್ನ ಕರ್ಕೊಂಡು ಮಾಡೋದು ಚೆನ್ನಾಗಿರಲಿಲ್ಲ. ಬಂದಿರೋದು ಹೊಸಬ್ರು ಅಂತಂದ್ರೆ ಬೆಟ್ರ್ ಇತ್ತ? ಇವರೇ ಹೊಸಬ್ರು ತಂದಿದ್ರೆ ಬೆಸ್ಟ್ ಇತ್ತು. ಯಾಕೆಂದರೆ ಹಳಬ್ರು ನೋಡಿದ್ವಿ, ಅವ್ರು ಆಡೋದು ಆಟಗಳೆಲ್ಲ ಹೊಸ ಸೀಸನಲ್ಲಿ ನೋಡಿದ್ವಿ. ಚೈತ್ರ ಏನು ಹೋಸಲ ಕಿತ್ತು ಗುಡ್ಡೆ ಹಾಕಿದ್ದು ನಾವು ನೋಡಿಲ್ಲ. ಈ ಸೀಸನಲ್ಲೂ ಏನು ನೋಡ್ತಾ ಇಲ್ಲ ನಾವು, ಅವ್ರ ಕೂಗಾಟ ನೋಡ್ತಾ ಇದ್ದೀವಿ ಅಷ್ಟೇ. ಈಗ ಲಾಸ್ಟ್ ಸೀಸನ್ ಆಡಿದ್ಕು ಈ ಸೀಸನ್ ಆಡಿಗೆ ಚೇಂಜ್ ಇದೆ ಅವ್ರಿಬ್ರಲ್ಲಿ? ಒಂದೇ ಥರ ಇದೆ. ಆದರೆ ರಜತ್ ಅವ್ರದ್ದು ಸ್ವಲ್ಪ ಚೇಂಜ್ ಇದೆ. ಓ ಸೀಸನ್ ಸ್ವಲ್ಪ ರಾಶ್ ಆಗಿದ್ರು, ಈ ಸೀಸನ್ ಸ್ವಲ್ಪ ಸ್ಮೂತ್ ಆಗವ್ರು ಅಷ್ಟೇ. ಗಿಲ್ಲಿ ಜೊತೆ ಇದಾರೆ ಅಂತಾರ? ಗಿಲ್ಲಿ ಜೊತೆ ಇದ್ದಾರೆ ಅನ್ನೋದಕ್ಕಿಂತ ಅವರಿಗೆ ಗಿಲ್ಲಿ ಜೊತೆ ಒಂದು ವಾರ ಅವ್ರ ಕೈಲೂ ಕಿರಿಕ್ ಮಾಡ್ಕೊಂಡ್ರು. 2ನೇ ವಾರಕ್ಕೆ ಅವ್ರಿಗೇನು ಎಂಟರ್ಟೈನ್ಮೆಂಟು ಕೊಡಬೇಕು, ನಾವು ಇನ್ನೂ ಗೆಲ್ಲಲ್ಲ ಅಂತ ಗೊತ್ತು ಅವ್ರಿಗೆ. ನಾವು ಇದರಲ್ಲೇ ಮ್ಯಾನೇಜ್ ಮಾಡ್ಕೊಬೇಕಂತ ಮಾಡ್ತವ್ರೆ. ಟೋಟಲಿ ಯಾರು ಗೆಲ್ಲಬೇಕು? ನಮಗೆ ಗಿಲ್ಲಿನೇ ಗೆಲ್ಲಬೇಕು. ಗಿಲ್ಲಿ ಗೆಲ್ಲಬೇಕು. ಎಲ್ಲೋದ್ರೂ ಅಲ್ಲಿಗೆ ಬರ್ತೀವಿ, ಗಿಲ್ಲಿನೇ ಗೆಲ್ಲಬೇಕು. ಎಲ್ಲ ಒಂದೊಂದು ಶೋ ಆಗಿದೆ ಈ ಸಲ. ಯಾರು ನೋಡಿ ಗಿಲ್ಲಿ ಅಂತ ಹೇಳ್ತಾರೆ. ಎಲ್ಲರೂ ಗಿಲ್ಲಿ ಹೇಳ್ತಿದ್ರೆ ಯಾಕೆ? ಗಿಲ್ಲಿ ಅಂದರೆ ಅವ್ನು ಹಳ್ಳಿ ಪ್ರತಿಭೆ ಅಲ್ಲ, ಅವ್ನು ಚೆನ್ನಾಗಿ ಆಡ್ತವನೆ. ಮತ್ತು ಇನ್ನೊಂದು ಬಡವ್ರ ಮಗ, ಬೆಳಿಬೇಕು. ನಮ್ಮ ಆಸೆ ಅದೇ ಇರೋದು. ಈಗ ದುಡ್ಡಿದ್ದಂಥವ್ರಿಗೆ ದುಡ್ಡು ಕೊಡೋದಲ್ಲ, ಇಲ್ದವ್ರಿಗೂ ಕೊಡಬೇಕು. ಎಲ್ಲ ಅವನು ಹಳ್ಳಿ ಪ್ರತಿಭೆ, ಅವ್ನು ಕಷ್ಟಪಟ್ಟಿರೋದು ಎಲ್ಲರೂ ನೋಡಿದ್ದಾರೆ. ಅವನು ಯಾವ ಥರ ಬಂದ, ಯಾವ ಥರ ಇದು ಮಾಡ್ದ, ಬೆಂಗಳೂರಿಗೆ ಯಾವ ಥರ ಬಂದವನೇ ಎಲ್ಲ ನೋಡೋರೆ. ಗಿಲ್ಲಿ ಬೆಳಿ ಮತ್ತೆ ಗಿಲ್ಲಿ ಹೇಗಿದೆ ಪೇರ್? ಸೂಪರ್ ಆಗಿದೆ. ಸೂಪರ್ ಆಗಿದೆ. ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಸೂಪರ್ ಆಗಿದೆ. ಬಟ್ ಯಾವಾಗಲೂ ಗಿಲ್ಲಿಗೆ ಮಾಡ್ತಾರಲ್ಲ ಪದೇ ನಾಮಿನೇಟ್ ಮಾಡ್ತಾರೆ ಅಂದರೆ, ಬಟ್ ಅವ್ರಲ್ಲಿ ಒಳಗಡೆ ಪ್ರೀತಿ ಇದೆ, ಹೊರಗಡೆ ತೋರಿಸ್ಕೊಳಕ್ಕಾಗಲ್ಲ. ಈಗ ರಾಶಿಕಾ ಸೂರಜ್ ಅಂತ ತಗೊಂಡ್ರೆ ಇವ್ರು ಬೆಸ್ಟ್ ಅಲ್ವಾ? ಈಗ ರಾಶಿಕಾ ಸೂರಜ್ ಅವ್ರವ್ರು ಬಿಟ್ಕೊಡೋದೇ ಇಲ್ಲ, ಇವ್ರು ಬಿಟ್ಕೊಡ್ತಾರೆ. ಇವ್ರು ಗೇಮ್ ಅಂತ ಬಂದಾಗ ಯಾವ ಥರ ಆಡ್ಬೇಕು ಆ ಥರ ಆಡ್ತಾರೆ. ನಾಮಿನೇಷನ್ ಅಂತ ಬಂದಾಗ ಅವ್ರು ಯಾವ ಥರ ಮಾಡ್ಬೇಕು, ಇವರು ಅದೇ ಥರ ರೀಸನ್ ಕೊಡ್ತಾರೆ, ಇವ್ರು ಯಾವ ಥರ ರೀಸನ್ ಕೊಡ್ತಾರೆ. ಅವ್ರದ್ದು ಫೇವರಿಸಮ್ಮು. ಯಾರ್ದು ಫೇವರಿಸಮ್ ಅಂತ ಏನು ಮಾಡಲ್ಲ ಇವ್ರು ಮಾಡಲ್ಲ. ಯಾರ್ದು ಸೂರಜ್ ಮತ್ತು ರಾಶಿಕಾದ ಫೇವರಿಸಮ್ ಇದೆ, ಇವ್ರದ್ದು ಫೇವರಿಸಮ್ ಇಲ್ಲ, ಪ್ಯೂರು. ಈಗ ಇನ್ನೊಂದು ಮಾತಿದೆ, ಏನು ಅಂದರೆ ಹಳೆ ಸೀಸನ್ಗಳೆಲ್ಲ ಒಂದೊಂದು ಹುಡುಗಿನ ಇಟ್ಕೊಂಡು ಕಾಮಿಡಿ ಎಲ್ಲ ಮಾಡ್ತಾ ಇದ್ದಾರೆ. ಹೌದು, ಅದೇ ರೀತಿ ಈ ಸೀಸನ್ಲು ಹೋಗ್ತಾ ಇದೆಯಾ? ಆದರೆ ಯಾವ ಸೀಸನಲ್ಲೂ ಗಿಲ್ಲಿ ಹುಡುಗಿರಿಂದ ಗಿಲ್ಲಿ ಬೆಳೆದಲ್ಲ, ಗಿಲ್ಲಿಂದ ಹುಡುಗಿರು ಬೆಳೆದವ್ರೆ. ಎಲ್ಲರೂ ಅಷ್ಟೇ, ಅವನನ್ನೆಲ್ಲ ಬೆಳೆದವರೆಲ್ಲ ಬಿಟ್ಟೋದ್ರೆ ಹೊರತು ಯಾರು ಅವನ ಹತ್ರದಲ್ಲಿಲ್ಲ. ಮೊನ್ನೆ ಯಾರೋ ರೀಸೆಂಟಾಗಿ ಗಗನ ಹೇಳಿದ್ರು, ಯಾರು ಗೆಲ್ಬೋದು ಗಿಲ್ಲಿಲ್ಲ ಅಂತ ಹೇಳ್ತಾರೆ. ಗಿಲ್ಲಿಯಿಂದನೇ ಬೆಳೆದಿದ್ದು ಗಗನ ಯಾರು ಅಂತಾನೆ ನಮಗೆ ಗೊತ್ತಿರಲಿಲ್ಲ. ಗಿಲ್ಲಿ ಜೊತೆ ಗಿಲ್ಲಿ ಶೋ ನೋಡ್ಬೇಕಾದ್ರೆ ಗಗನ ಗೊತ್ತಾಗಿದ್ದು ನಮಗೆ, ಗಗನ ಹೇಳು ಅಂತ. ಬಟ್ ಅವನ ಜೊತೆ ಆಡಿದಿರಿ, ಗೆಲ್ಬೋದು ಅಂತ ಒಂದು ಮಾತು ಹೇಳಿಲ್ವಲ್ಲ? ಹೌದು, ಹೇಳ್ಬೋದಿತ್ತು. ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ, ಗಿಲ್ಲಿ ಅಂತ ಒಂದೇ ಒಂದು ಮಾತು ಹೇಳಿ ಸೂಪರ್ ಆಗಿತ್ತು ಅವರು. ಯಾಕೆಂದ್ರೆ ಗಿಲ್ಲಿಯಿಂದ ಬೆಳೆದಿತ್ತು ಗಗನದಿಂದ ಗಿಲ್ಲಿ ಬೆಳೆದಿಲ್ಲ.